ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಅಮರ. ಸಂಕ್ರಾಂತಿ ಹಬ್ಬಕ್ಕೆ ಸರಿಯಾದ ವಿಧಾನದಲ್ಲಿ ಸರಿಯಾದ ಅಳತೆಯಲ್ಲಿ ಶೇಂಗಾ ಹೋಳಿಗೆಯನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈ ಹೋಳಿಗೆಯನ್ನು ಪ್ರಿಪೇರ್ ಮಾಡ್ಕೊಳ್ಳೋದು ದೊಡ್ಡ ಕೆಲಸನೇ ಅಲ್ಲ. ಬೇಳೆ ಒಬ್ಬಟ್ಟಿಗಿಂತ ಸುಲಭವಾಗಿ ಪ್ರಿಪೇರ್ ಮಾಡ್ಕೋಬಹುದು. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ ಇವಾಗ ಶೇಂಗಾ ಹೋಳಿಗೆಯನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಯನ್ನು ತಗೊಂಡು ಅದರಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು, ನಂತರ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸಬೇಕಾಗತ್ತೆ. ಈಗ ಇದರಲ್ಲಿ 1/4 ಟೀ ಸ್ಪೂನ್ ಆಗುವಷ್ಟು ಉಪ್ಪು, ನಂತರ 1 ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸಬೇಕು. ತುಪ್ಪ ಬೇಡ ಅಂತಂದರೆ ಆಯಿಲನ್ನು ಕೂಡ ಸೇರಿಸ್ಬೋದು. ತುಪ್ಪವನ್ನು ಸೇರಿಸೋದ್ರಿಂದ ಹೋಳಿಗೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಒಮ್ಮೆ ಡ್ರೈ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ನೀರನ್ನು ಸೇರಿಸ್ತಾ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಹಿಟ್ಟು ಅನ್ನೋದು ಈ ಥರ ಇರಬೇಕು. ಈಗ ಇದನ್ನು ನಾವು ಒಂದು ಸೈಡ್ಗೆ ತೆಗೆದಿಡೋಣ. ನಂತರ ಒಂದು ಪ್ಯಾನ್ ಅಥವಾ ಒಂದು ಬಾಣಲೆಯನ್ನು ತಗೊಂಡು ಅದರಲ್ಲಿ 2 ಕಪ್ ಆಗುವಷ್ಟು ಶೇಂಗಾ ಅಥವಾ ಕಡಲೆ ಬೀಜವನ್ನು ಸೇರಿಸಬೇಕಾಗತ್ತೆ. ಈ ಕಡಲೆ ಬೀಜ ಅಥವಾ ಶೇಂಗಾ ಅರ್ಧ kg ಅಷ್ಟಿರುತ್ತೆ. ಸೊ ಅಳತೆ ಚೆನ್ನಾಗಿ ಗೊತ್ತಾಗಲಿ ಅಂತ ನಾನು ಬಟ್ಲಲ್ಲಿ ಮೆಜರ್ ಮಾಡಿಕೊಂಡು ಸೇರಿಸಿದ್ದೀನಿ. ನೋಡಿ, ಶೇಂಗಾವನ್ನು ಹಸಿ ಸ್ಮೆಲ್ ಇರ್ದಿರ ಚೆನ್ನಾಗಿ ಹುರಿದ್ಕೊಳ್ಬೇಕು. ಇವನ್ನ ಹುರಿದಿದ್ದಾದ್ಮೇಲೆ ಒಮ್ಮೆ ಈ ಥರ ಶೇಂಗಾ ಬೀಜವನ್ನು ತಗೊಂಡು ಈ ಥರ ಪ್ರೆಸ್ ಮಾಡಿದ್ರೆ ಸಿಪ್ಪೆ ಬರಬೇಕು. ಈ ಥರ ನಾವು ಹುರಿದ್ಕೊಳ್ಬೇಕಾಗತ್ತೆ. ಸೊ ಇವನ್ನು ಹುರಿದಿದ್ದಾಯಿತು. ಈಗ ಒಂದು ಪಾತ್ರೆಯಲ್ಲಿ ಸೇರಿಸಿ ಅದೇ ಪ್ಯಾನ್ನಲ್ಲಿ ನಾವು 2 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸಬೇಕಾಗತ್ತೆ. ಬಿಳಿ ಎಳ್ಳು ಆಪ್ಷನಲ್, ಬೇಕಂತಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ರುಚಿ ಚೆನ್ನಾಗಿರುತ್ತೆ ಅಂತ ನಾನು ಇವನ್ನು ತಗೊಂಡಿದ್ದೀನಿ. ನೋಡಿ, ಶೇಂಗಾ ತಣ್ಣಗಾಗಿದೆ. ಸಿಪ್ಪೆಯನ್ನು ತೆಗೆದು ನಂತರ ಇವನ್ನು ಒಂದು ಮಿಕ್ಸಿ ಜಾರ್ ತಗೊಂಡು 1 ಸ್ಟೆಪ್ ಕಡಲೆ ಬೀಜ ಹಾಗೆ 1 ಸ್ಟೆಪ್ ಬೆಲ್ಲ ತುರಿ ಈ ಥರ ಮಾಡಿಕೊಂಡು ನಾವು ಇವನ್ನು ಗ್ರೈಂಡ್ ಮಾಡ್ಕೋಬೇಕು. ಇದರಲ್ಲಿ ನಾನು 1/4 ಕಪ್ ಆಗುವಷ್ಟು ಬೆಲ್ಲ ತುರಿಯನ್ನು ತಗೊಂಡಿದ್ದೀನಿ. ಗ್ರಾಮ್ಸ್ ಅಲ್ಲಿ ನೋಡೋದಾದ್ರೆ 450 ಗ್ರಾಮ್ಸ್ ಅಷ್ಟಿರುತ್ತೆ. ಮೊದಲಿಗೆ ನಾವು ಈ ಥರ ತರತರಿಯಾಗಿ ಗ್ರೈಂಡ್ ಮಾಡಿಕೊಂಡು ನಂತರ ಇದರಲ್ಲಿ ಹುರಿದಿಟ್ಟಿರುವಂತಹ ಬಿಳಿ ಎಳ್ಳು 1/4 ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರನ್ನು ಸೇರಿಸಿ, ಏಲಕ್ಕಿ ಪೌಡರ್ ಇಲ್ಲ ಅಂತಂದರೆ 4-5 ಏಲಕ್ಕಿಯನ್ನು ಸೇರಿಸಿ ನೋಡಿ ಈ ಥರ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದಾಯಿತು. ಈಗ ಇದನ್ನು ಒಂದು ಪಾತ್ರೆಯಲ್ಲಿ ಸೇರಿಸಿದ್ದಾದ್ಮೇಲೆ ಇದನ್ನು ಹೀಗೇನು ಹೋಳಿಗೆ ಮಾಡ್ಕೋಬಹುದು. ಇಲ್ಲ ಅಂತಂದರೆ ಸ್ವಲ್ಪ ಹಾಲನ್ನು ಸೇರಿಸಿ ಉಂಡೆಗೆ ಬರೋ ಥರ ಮಾಡ್ಕೋಬೇಕು. ಅಂತಂದರೆ ಒಮ್ಮೆಲೆ ಜಾಸ್ತಿ ಹಾಲನ್ನು ಹಾಕೊಂಡ್ಬಿಟ್ರೆ ತೆಳುವಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಹಾಲನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಇದು ಈ ಥರ ಉಂಡೆಗೆ ಬರಬೇಕು. ಜಾಸ್ತಿ ಹಾಲನ್ನು ಹಾಕ್ಬಿಟ್ರೆ ಇದು ನೀರು ಆಗಿಬಿಡುತ್ತೆ. ಸೊ ನೋಡಿಕೊಂಡು ಸ್ವಲ್ಪ ಹಾಲನ್ನು ಸೇರಿಸಿ ಉಂಡೆಗೆ ಬರೋ ಥರ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಬರಬೇಕು. ಈಗ ನೋಡಿ, ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಸೊ ಇದನ್ನು ಕೂಡ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸಣ್ಣದಾಗಿ ಉಂಡೆಗಳಾಗಿ ಮಾಡ್ಕೊಳ್ಬೇಕು. ನಂತರ ಈ ಉಂಡೆಯನ್ನು ಈ ಥರ ಚೆನ್ನಾಗಿ ಪ್ರೆಸ್ ಮಾಡ್ತಾ ರೋಲ್ ಮಾಡಿಕೊಂಡು ಈಗ ಸ್ಟಫಿಂಗ್ ಮಾಡ್ಕೊಳ್ಳೋಣ. ನೋಡಿ, ಈ ಹೋಳಿಗೆಯನ್ನು ಬರೀ ಗೋಧಿ ಹಿಟ್ಟಿನಿಂದಾದರೂ ಪ್ರಿಪೇರ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಬರೀ ಮೈದಾ ಹಿಟ್ಟಿನಿಂದಾದರೂ ಪ್ರಿಪೇರ್ ಮಾಡ್ಕೋಬೋದು. ನೋಡಿ, ಈಗ ಸ್ಟಫಿಂಗನ್ನು ತಗೊಂಡು ಸೆಂಟ್ರಲ್ಲಿಟ್ಟು ಒಂದು ಬೆರಳಲ್ಲಿ ಈ ಥರ ಪ್ರೆಸ್ ಮಾಡ್ತಾ ನೋಡಿ ಮೇಲ್ಗಡೆಯಿಂದ ಹಿಟ್ಟನ್ನು ಇಳ್ಕೊಂಡು ಈ ಥರ ಗ್ಯಾಪ್ಸ್ ಇಲ್ದಿರ ಕವರ್ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ಹಿಟ್ಟೇನಾದರೂ ಇದ್ರೆ ತೆಗೆದುಬಿಡ್ಬೋದು. ಸೊ ನಾನು ಕರೆಕ್ಟಾಗಿ ತಗೊಂಡಿರೋದ್ರಿಂದ ಇದಕ್ಕೆ ಕರೆಕ್ಟಾಗಿ ಸರೋಯ್ತು. ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು 2 ಕೈಯಿಂದ ಒಮ್ಮೆ ಈ ಥರ ಚೆನ್ನಾಗಿ ರೋಲ್ ಮಾಡ್ಕೊಳ್ಳೋಣ. ಈಗ ಇದನ್ನು ಒಂದು ಸೈಡ್ಗೆ ತೆಗೆದಿಡಬೇಕು. ಸೊ ಇದೇ ಥರ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಸೊ ಸೆಂಟ್ರಲ್ಲಿ ಸ್ಟಫಿಂಗನ್ನು ಇಟ್ಟು ನೋಡಿ ಈ ಥರ ಕವರ್ ಮಾಡಿಕೊಂಡು ಚೆನ್ನಾಗಿ ರೋಲ್ ಮಾಡ್ಕೋಬೇಕು. ಈ ಥರ ನೋಡಿ, ಈ ಹೋಳಿಗೆಯನ್ನು ಪ್ರಿಪೇರ್ ಮಾಡ್ಕೊಳ್ಳೋದು ದೊಡ್ಡ ಕೆಲಸನೇ ಅಲ್ಲ ನಿಜವಾಗ್ಲೂ. ಸೊ ತುಂಬ ಸುಲಭವಾಗಿ ಪ್ರಿಪೇರ್ ಮಾಡ್ಕೋಬೋದು. ಬೇಳೆ ಹೋಳಿಗೆ ಆದರೆ ಬೇಳೆಯನ್ನು ಬೇಯಿಸ್ಕೋಬೇಕು, ರುಬ್ಕೋಬೇಕು, ಪ್ರಿಪೇರ್ ಮಾಡ್ಕೋಬೇಕು. ಆದರೆ ಇದನ್ನು ಆ ಥರ ಎಲ್ಲ ತುಂಬ ಸುಲಭವಾಗಿ ಪ್ರಿಪೇರ್ ಮಾಡ್ಕೋಬೋದು. ಈಗ ಸ್ವಲ್ಪ ಡ್ರೈ ಹಿಟ್ಟನ್ನು ತಗೊಂಡು ತೆಳುವಾಗಿ ರೋಲ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಇಲ್ಲಿ ಸ್ಟಫಿಂಗ್ ಕೂಡ ಹೊರಗಡೆ ಬರೋದಿಲ್ಲ, ಎಷ್ಟೊಂದು ಚೆನ್ನಾಗಿ ರೋಲ್ ಮಾಡ್ಕೋಬೋದು ಅಂತ. ತುಂಬ ಸುಲಭವಾಗಿ ಪ್ರಿಪೇರ್ ಮಾಡ್ಕೋಬೋದು. ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ. ಇದನ್ನು ರೋಲ್ ಮಾಡ್ಕೊಂಡಿದ್ದಾಯಿತು. ಇಲ್ಲಿ ನಾನು ತವ ಕೂಡ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ತವ ಬಿಸಿಯಾಗಿದೆ. ಈಗ 2 ಕಡೆ ಈ ಹೋಳಿಗೆಯನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಇದಕ್ಕೆ ಆಯಿಲ್ ಅಥವಾ ತುಪ್ಪ ಸೇರಿಸುವಷ್ಟಿಲ್ಲ, ಬೇಕಂತಂದರೆ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ಸ್ವಲ್ಪ ತುಪ್ಪವನ್ನು ಸೇರಿಸ್ತಾ ಇದ್ದೀನಿ ರುಚಿ ಚೆನ್ನಾಗಿರಲಿ ಅಂತ. ಸೊ ಉತ್ತರ ಕರ್ನಾಟಕ ಶೈಲಿಯಲ್ಲಾದರೆ ತುಪ್ಪವನ್ನು ಆಯಿಲನ್ನು ಸೇರಿಸೋದಿಲ್ಲ. ಸೊ ನೀವು ಬೇಕಂತಂದರೆ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ತುಪ್ಪವನ್ನು ಸೇರಿಸೋದ್ರಿಂದ. ಈ ಥರ ಪ್ರಿಪೇರ್ ಮಾಡ್ಕೊಂಡಿರುವಂತಹ ಶೇಂಗಾ ಹೋಳಿಗೆಯನ್ನು 1 ತಿಂಗಳು ಬೇಕಾದರೂ ನಾವು ಸ್ಟೋರ್ ಮಾಡ್ಕೋಬೋದು. ಸೊ ನಾವು ಆಯಿಲ್ ತುಪ್ಪ ಸೇರಿಸಿಲ್ಲ ಅಂತಂದ್ರೆ ಇವು ಆಯಿಲ್ ಬಿಟ್ಕೊಳ್ಳುತ್ತೆ. ಯಾಕಂತಂದರೆ ಶೇಂಗಾದಲ್ಲಿ ಆಯಿಲ್ ಇರೋದ್ರಿಂದ. ನೋಡಿ, ಇದು ರೆಡಿ ಆಯಿತು.
ಸೊ ಇದೇ ಥರ ಎಲ್ಲ ಹೋಳಿಗೆಯನ್ನು ನಾವು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಎಲ್ಲರಿಗೂ ಉಪಯೋಗವಾಗುವಂತಹ ಒಂದು ಒಳ್ಳೆ ಟಿಪ್ಸನ್ನು ಹೇಳ್ತೀನಿ ನೋಡಿ. ಇಲ್ಲಿ ನಾನು ಆಯಿಲನ್ನು ಅಥವಾ ತುಪ್ಪವನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಒಂದು ಬ್ರಷನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಂಡಿರುವಂಥದ್ದು, ವೇಸ್ಟ್ ಅಂತ ಬಿಸಾಡುವಂತಹ ತೆಂಗಿನಕಾಯಿ ನಾರಿನಿಂದ ಪ್ರಿಪೇರ್ ಮಾಡ್ಕೊಂಡಿರುವಂಥದ್ದು. ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ₹1 ಖರ್ಚಿಲ್ಲ, ಹಾಗೆ ಯಾವುದೇ ಹಾನಿ ಕೂಡ ಇಲ್ಲ. ನ್ಯಾಚುರಲ್ ಆಗಿ ಪ್ರಿಪೇರ್ ಮಾಡ್ಕೋಬಹುದು. ತೆಂಗಿನಕಾಯಿ ನಾರನ್ನು ಕ್ಲೀನ್ ಮಾಡಿಕೊಂಡು ಸೆಂಟರ್ಗೆ ಫೋಲ್ಡ್ ಮಾಡಿ ಒಂದು ಸ್ಟಿಕ್ಗೆ ದಾರದಿಂದ ಕಟ್ ಹಾಕಿ ನಾವು ಆಯಿಲ್ ಅನ್ನಾದ್ರೂ ಅಪ್ಲೈ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಸ್ಟವ್ ಅನ್ನಾದ್ರೂ ಕ್ಲೀನ್ ಮಾಡ್ಕೋಬಹುದು. ನಿಮ್ಮ ಹತ್ರ ತೆಂಗಿನಕಾಯಿ ನಾರಿದ್ರೆ ಬಿಸಾಕ್ದಿರ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಎಲ್ಲ ಶೇಂಗಾ ಹೋಳಿಗೆಯನ್ನ ಪ್ರಿಪೇರ್ ಮಾಡ್ಕೊಂಡಿದ್ದಾಯ್ತು. ಇಷ್ಟೊಂದು ಪರ್ಫೆಕ್ಟ್ ಆಗಿ ಶೇಂಗಾ ಹೋಳಿಗೆ ಬಂದಿದೆ ಅಂತ. ಸೊ ಖಂಡಿತ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.